ಅಯೋಧ್ಯೆ ಇದು ಒಂದು ಅಭೇದ್ಯವಾದ ನಗರ. ಯಾವುದೇ ಯುದ್ಧದಿಂದ ಗೆಲ್ಲಲಾಗದ ನಗರ. ವೇದಗಳಲ್ಲಿ ದೇವತೆಗಳ ನಗರ ಎಂದು ಕರೆಯಲ್ಪಟ್ಟ ನಗರ. ಶ್ರದ್ಧೆ, ಭಕ್ತಿ ಮತ್ತು ಪವಿತ್ರತೆಯ ಪ್ರತೀಕವಾದ ನಗರ. ಹಿಂದೂಗಳ 7 ಪವಿತ್ರ ಧಾರ್ಮಿಕ ಕ್ಷೇತ್ರಗಳಲ್ಲಿ ಒಂದು ಎಂದು ಇದನ್ನು ಭಾವಿಸಲಾಗುತ್ತೆ. ಪುರಾಣದ ಪ್ರಕಾರ ಅಯೋಧ್ಯೆ ಸ್ಥಾಪನೆಯಾಗಿದ್ದು ಸೃಷ್ಟಿಯ ಮೊದಲ ಪುರುಷನಾದ ಮನುವಿನಿಂದ. ಮನುವಿನ ಮಗನಾದ ಇಕ್ಷ್ವಾಕು ಈ ಭೂಮಿಯ ಮೊದಲ ರಾಜ. ನಂತರ ಇದೇ ವಂಶದಲ್ಲಿ ಭಗವಾನ್ ವಿಷ್ಣುವಿನ 7ನೆಯ ಅವತಾರವಾದ ಪ್ರಭು ಶ್ರೀರಾಮಚಂದ್ರನ ಜನನವಾಯಿತು. ಒಂದು ಕಾಲದಲ್ಲಿ ಚಿನ್ನ ಬೆಳ್ಳಿಗಳಿಂದ ತುಂಬಿ ತುಳುಕುತ್ತಿದ್ದ ಇದೇ ಅಯೋಧ್ಯೆಯನ್ನ ರಾಮರಾಜ್ಯ ಮುಗಿದ ನಂತರ ಅನೇಕ ವಿದೇಶಿ ಶಕ್ತಿಗಳು ತುಳಿಯಲು ಪ್ರಯತ್ನಿಸಿದರು. ಸತತವಾದ ದಾಳಿ, ದುರಂತಗಳ ಸರಮಾಲೆಯಿಂದ ಅಯೋಧ್ಯೆ ಅಳಿವಿನ ಅಂಚಿಗೆ ತಲುಪಿತ್ತು. ಅಯೋಧ್ಯೆಯ ಜನರ ಪ್ರಕಾರ ಅಯೋಧ್ಯೆಯ ಈ ಅವಸ್ಥೆಗೆ ಒಂದು ದೊಡ್ಡ ಶಾಪವೇ ಕಾರಣ. ಅಯೋಧ್ಯೆ ಮತ್ತು ಅಯೋಧ್ಯೆಯ ಜನರಿಗೆ ಈ ಶಾಪವನ್ನು ಕೊಟ್ಟಿದ್ದು ಬೇರೆ ಯಾರೂ ಅಲ್ಲ, ಸ್ವಯಂ ಸೀತಾಮಾತೆ. ಈ ಒಂದು ಶಾಪದಿಂದ ಅಯೋಧ್ಯೆಯ ವೈಭೋಗವೇ ನಾಶವಾಯಿತು ಮತ್ತು ಅಯೋಧ್ಯೆಯನ್ನು ವಿನಾಶದ ಅಂಚಿಗೆ ತಂದು ನಿಲ್ಲಿಸಿತು. ಹಾಗಾದರೆ ಆ ಶಾಪ ಯಾರು? ರಾಮ ಜನ್ಮಭೂಮಿಗೆ ಸೀತಾಮಾತೆ ಯಾಕೆ ಶಾಪ ಕೊಟ್ಟಿರಬಹುದು? ರಾಮಾಯಣದ ಉತ್ತರಕಾಂಡದ ಪ್ರಕಾರ 14 ವರ್ಷಗಳ ವನವಾಸದ ನಂತರ ಪ್ರಭು ಶ್ರೀರಾಮಚಂದ್ರ ರಾವಣನನ್ನ ಸಂಹಾರ ಮಾಡಿ ಪತ್ನಿ ಸೀತಾಮಾತೆ ಹಾಗೂ ಸಹೋದರ ಲಕ್ಷ್ಮಣನ ಜೊತೆ ಅಯೋಧ್ಯೆಗೆ ಹಿಂದಿರುಗುತ್ತಾರೆ ಹಾಗೂ ಅಯೋಧ್ಯೆಯ ರಾಜನ ಪಟ್ಟವನ್ನು ಸ್ವೀಕರಿಸುತ್ತಾರೆ. ಆದರೆ ಈ ಸಮಯದಲ್ಲಿ ಸೀತಾಮಾತೆಯ ಕುರಿತು ಅಯೋಧ್ಯೆಯ ಹಲವಾರು ಜನ ಅನೇಕ ರೀತಿಯಲ್ಲಿ ತಪ್ಪಾಗಿ ಮಾತನಾಡಲು ಪ್ರಾರಂಭಿಸುತ್ತಾರೆ. ಶ್ರೀಮದ್ ಭಾಗವತದ 9ನೆಯ ಸ್ಕಂದದ 11ನೆಯ ಅಧ್ಯಾಯದಲ್ಲಿ ಹೇಳಿರುವ ಪ್ರಕಾರ ಒಮ್ಮೆ ಪ್ರಭು ಶ್ರೀರಾಮಚಂದ್ರ ಜನರ ಸಮಸ್ಯೆಯನ್ನು ಅರ್ಥ ಮಾಡಿಕೊಳ್ಳುವ ಉದ್ದೇಶದಿಂದ ವೇಷಮರೆಸಿಕೊಂಡು ಅಯೋಧ್ಯೆಯಲ್ಲಿ ತಿರುಗಾಡುತ್ತಿರುತ್ತಾರೆ. ಹೀಗೆ ತಿರುಗಾಡುತ್ತಾ ಒಂದು ಮನೆಯ ಸಮೀಪಕ್ಕೆ ಬರುತ್ತಾರೆ. ಅಲ್ಲಿ ಒಂದು ಪತಿ ಪತ್ನಿ ಜಗಳವಾಡುತ್ತಿದ್ದರು. ಜಗಳದ ಮಧ್ಯೆ ಗಂಡ ತನ್ನ ಹೆಂಡತಿಗೆ, ಬೇರೆಯವರ ಮನೆಯಲ್ಲಿ ಇದ್ದು ಬಂದಿರುವ ನಿನ್ನನ್ನು ಸ್ವೀಕರಿಸಲು ನಾನು ಶ್ರೀರಾಮಚಂದ್ರನಲ್ಲ ಎಂದು ಹೇಳುತ್ತಾನೆ. ಪ್ರಜೆಯೊಬ್ಬನ ಬಾಯಿಂದ ಈ ರೀತಿಯ ಮಾತನ್ನು ಕೇಳಿದ ಶ್ರೀರಾಮಚಂದ್ರ ಉಭಯ ಸಂಕಟಕ್ಕೆ ಒಳಗಾಗುತ್ತಾರೆ. ಸೀತಾಮಾತೆಯ ಕುರಿತಾಗಿ ಮನಸ್ಸಿನಲ್ಲಿ ಶ್ರೀರಾಮಚಂದ್ರನಿಗೆ ಯಾವುದೇ ರೀತಿಯ ಸಂಶಯ ಇಲ್ಲದಿದ್ದರೂ ಕೂಡ ಅಯೋಧ್ಯೆಯ ಜನತೆ ತಮ್ಮ ರಾಣಿಯ ಕುರಿತಾಗಿ ಹೀಗೆ ಇಲ್ಲಸಲ್ಲದ ಮಾತನಾಡುವುದು ಶ್ರೀರಾಮಚಂದ್ರನಿಗೆ ಸ್ವಲ್ಪವೂ ಇಷ್ಟವಾಗುವುದಿಲ್ಲ. ಹೀಗಾಗಿ ಸೀತಾಮಾತೆಯನ್ನ ಪುನಃ ವನವಾಸಕ್ಕೆ ಕಳುಹಿಸಲು ನಿರ್ಧರಿಸುತ್ತಾರೆ. ತಮ್ಮನಾದ ಲಕ್ಷ್ಮಣನ ಬಳಿ ಸೀತೆಯನ್ನ ಅರಣ್ಯದಲ್ಲಿ ಬಿಟ್ಟು ಬರಲು ಹೇಳುತ್ತಾರೆ. ಆಗಷ್ಟೇ ವನವಾಸದಿಂದ ಮರಳಿ ಅರಮನೆ ಸೇರಿದ್ದ ಸೀತಾಮಾತೆ ಪುನಃ ಅರಣ್ಯದ ಪಾಲಾಗುತ್ತಾರೆ. ಅಯೋಧ್ಯೆಯ ಜನ ಹೇಳುವ ಪ್ರಕಾರ ತನ್ನ ಕುರಿತಾಗಿ ಜನರ ಈ ರೀತಿಯ ಕೆಟ್ಟ ಯೋಚನೆಯಿಂದ ಮತ್ತು ತನಗಾದ ಅನ್ಯಾಯದಿಂದ ಸೀತಾಮಾತೆಗೆ ಕೋಪ ಬರುತ್ತದೆ. ಇದೇ ಕೋಪದ ಭರದಲ್ಲಿ ಸೀತಾಮಾತೆ ಅಯೋಧ್ಯೆಯನ್ನು ಶಪಿಸುತ್ತಾರೆ. ಅಯೋಧ್ಯೆಯ ವೈಭವ ನಾಶವಾಗಲಿ, ಅಯೋಧ್ಯೆ ಯಾವಾಗಲೂ ಅಭಿವೃದ್ಧಿಯನ್ನು ಸಾಧಿಸದೇ ಇರಲಿ ಎಂದು ಶಾಪ ಕೊಡುತ್ತಾರೆ. ಸೀತಾಮಾತೆಯ ಈ ಶಾಪದ ಕಾರಣದಿಂದಾಗಿಯೇ ಎಷ್ಟೋ ರಾಜರು ಆಳಿ ಹೋದರೂ ಕೂಡ ಅಯೋಧ್ಯೆ ಹಲವಾರು ವರ್ಷಗಳಿಂದ ಯಾವುದೇ ಸಮೃದ್ಧಿಯನ್ನ ಸಾಧಿಸದೆ ಬರೀ ಸಂಘರ್ಷಗಳಿಂದ ತುಂಬಿತ್ತು ಎಂದು ಹೇಳಲಾಗುತ್ತೆ. ಆದರೆ ಈಗ 100 ವರ್ಷಗಳ ಕಾಯುವಿಕೆಯ ನಂತರ ಒಂದು ಭಯಂಕರವಾದ ಶಾಪ ಮುಗಿದ ಹಾಗೆ ಕಾಣಿಸುತ್ತಿದೆ. ಇಲ್ಲಿ ಪುನಃ ಸಂತೋಷ ಮರಳಿ ಬಂದಿದೆ. ಯಾಕೆಂದರೆ ಪ್ರಭು ಶ್ರೀರಾಮಚಂದ್ರ ಹಿಂದಿರುಗಿದ್ದಾರೆ. ಭವ್ಯ ರಾಮ ಮಂದಿರ ಸ್ಥಾಪನೆಯಾಗಿದೆ. ಈಗ ಅಯೋಧ್ಯೆಯಲ್ಲಿ ನಡೆಯುತ್ತಿರುವ ಪ್ರಗತಿಯನ್ನ ನೋಡಿ ಸ್ವತಃ ರಾಜವಂಶದ ಸದಸ್ಯರಾದ ಬಿಮ್ಲೇಂದ್ರ ಮೋಹನ್ ಪ್ರತಾಪ್ ಮಿಶ್ರಾ ಅವರೇ ಹೇಳಿದ್ದಾರೆ, ಬಹುಶಃ ಸೀತಾಮಾತೆ ತಾನು ಕೊಟ್ಟಿರುವ ಶಾಪವನ್ನ ಹಿಂದೆ ಪಡೆದಿರಬೇಕು. ತನ್ನ ಅಸ್ತಿತ್ವವನ್ನ ಕಳೆದುಕೊಂಡ ಹಾಗೆ ಅನಿಸುತ್ತಿದ್ದ ಅಯೋಧ್ಯೆ ಶಾಪ ಮುಕ್ತವಾಗಿ ಪುನಃ ಗತಕಾಲದ ವೈಭವವನ್ನ ಮರಳಿ ಪಡೆಯುತ್ತಿದೆ.